ಹಾಯ್ ಹಲೋ ನಮಸ್ಕಾರ. ನನ್ನ ಕರ್ನಾಟಕದ ಸಮಸ್ತ ಶ್ರಮಜೀವಿಗಳಿಗೆ ನಾನು ನಿಮ್ಮ ಕೆ ಸಲ್ಮಾನ್. ವೆಲ್ಕಮ್ ಬ್ಯಾಕ್ ಟು ಫ್ಯಾಕ್ಟ್ ಬಾಸ್. ಇವತ್ತಿನ ಈ ಒಂದು ವಿಡಿಯೋ ಬಂದುಬಿಟ್ಟು ಯಾರೆಲ್ಲ ವರ್ಕ್ ಫ್ರಮ್ ಹೋಮ್ ಜಾಬ್ನ ಹುಡುಕ್ತಾ ಇದ್ದೀರಾ, ಸೊ ಎಸ್ಪೆಷಲಿ ನೀವು ಹುಡುಗಿರಾಗಿದ್ದಾರೆ, ಇಲ್ಲ ಅಂತ ಹೇಳಿದರೆ ಮನೇಲಿ ನಿಮ್ಗೆ ಏನಾದ್ರು ಕಮಿಟ್ಮೆಂಟ್ ಇದೆ ಅಂತ ಹೇಳಿದರೆ, ಸೊ ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರು. ಸೊ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಅಪ್ಡೇಟ್ನ ಕೇಳ್ತಾ ಇದ್ರು. ಸೊ ಹಾಗಾಗಿ ಅವ್ರಿಗೋಸ್ಕರ ಈ ಒಂದು ವಿಡಿಯೋ ಡೆಡಿಕೇಟೆಡ್. ಕಂಪ್ನಿ ಹೆಸರು ಏನಿದೆ, ಸೊ ಇದಕ್ಕೆ ಹೇಗೆ ಜಾಯಿನ್ ಆಗೋದು, ಸೊ ರಿಕ್ವೈರ್ಮೆಂಟ್ ಏನಿರುತ್ತೆ, ಕ್ವಾಲಿಫಿಕೇಶನ್ ಏನಿರುತ್ತೆ, ಸ್ಯಾಲ್ರಿ ಏನು, ಸೊ ಪ್ರತಿಯೊಂದು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ಸೊ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. PF ಇರೋದಿಲ್ಲ, ಯಾಕೆ ಆ್ಯಕ್ಚುಲಿ ಇವ್ರು ಬಂದ್ಬಿಟ್ಟು ಗಿಗ್ ವರ್ಕರ್ಸ್ನ ಹೈರ್ ಮಾಡ್ತಾ ಇರ್ತಾರೆ. ಓಕೆನಾ. ಸೊ ಎನಿ ಟೈಮ್ ಇವ್ರ ಹತ್ರ ಬಂದ್ಬಿಟ್ಟು ತಿಂಗಳಲ್ಲಿ 12 ತಿಂಗಳು ಕೂಡ ವರ್ಕ್ ಫ್ರಮ್ ಹೋಮ್ ಜಾಬ್ ಇರುತ್ತೆ. ಸೊ ಹಾಗಾಗಿ ಯಾರೆಲ್ಲ ಇನ್ನೂ ಕೂಡ ಈ ಒಂದು ಪ್ರೊಫೈಲ್ನ ಕ್ರಿಯೇಟ್ ಮಾಡಿಲ್ಲ ಇವರು ಒಂದು ವೆಬ್ಸೈಟಲ್ಲಿ, ಸೊ ಫ್ರೀಯಾಗಿ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಫ್ಯೂಚರಲ್ಲೂ ಕೂಡ ನಿಮಗೆ ಒಂದು ವೇಳೆ ಈ ಒಂದು ಗೀಗ್ ಅಂದರೆ ಇವ್ರ ಕಡೆಯಿಂದ ಬಂದ್ಬಿಟ್ಟು 3 ತಿಂಗಳನೋ 6 ತಿಂಗಳನೋ ಕೆಲಸ ಇರುತ್ತೆ. ಅದಾದಮೇಲೆ ಮತ್ತೆ ಅದನ್ನು ತೆಗೆದು ಮತ್ತೆ ಬೇರೆ ಜಾಬ್ನ ಪ್ರೊವೈಡ್ ಮಾಡ್ತಾರೆ. ಸೊ ಹಾಗಾಗಿ ಯಾರೆಲ್ಲ ಕಂಪ್ಲೀಟಾಗಿ ವರ್ಕ್ ಫ್ರಮ್ ಹೋಮ್ನೇ ಮಾಡಬೇಕಂತ ಮಾಡಿದ್ರೆ, ಸೊ ಇದು ಒಂದು ಜೆನ್ಯೂನ್ ಪೋರ್ಟಲ್. ಓಕೆ. ಸೊ ಕೆಳಗಡೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಸೊ ಅಲ್ಲಿಂದ ಹೋಗಿ ನೀವು ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೊಬೋದು. ಈಸಿ ಇದೆ. ನಿಮ್ಮ ಮೇಲ್ ಐ ಡಿ ಹಾಕಿ, ಮೊಬೈಲ್ ನಂಬರ್ನ ಹಾಕಿ, ಏನು ಓದಿದ್ದೀರಾ, ನಿಮಗೆ ಲ್ಯಾಂಗ್ವೇಜ್ ಯಾವ್ದಾದ್ರು ಬರುತ್ತೆ, ಎಕ್ಸ್ಪೀರಿಯನ್ಸ್ ಏನೇನಿದೆ, ರೆಸ್ಯೂಮ್ ಪ್ರತಿಯೊಂದು ಅಪ್ಡೇಟ್ ಮಾಡ್ಲಿಕ್ಕೆ ಕೇಳುತ್ತೆ. ಸೊ ಪ್ಲೀಸ್ ಅಪ್ಡೇಟ್ ಮಾಡಿ. ಇವತ್ತಿನ ಈ ಒಂದು ಜಾಬ್ ಅಪ್ಡೇಟ್ ಬಂದ್ಬಿಟ್ಟು ಸೇಲ್ಸ್ ಅಸೋಸಿಯೇಟಿವ್ ಅಂತ ಹೇಳಿ. ಸೊ ಇವ್ರ ಕಡೆಯಿಂದ ಬಂದ್ಬಿಟ್ಟು ಕೆಲವೊಂದು ಸೇಲ್ಸ್ ಸರ್ವಿಸಸ್ ಇರ್ತವೆ, ಅದನ್ನು ನೀವು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಅದು ಇಶ್ಯೂನ ಸಾಲ್ವ್ ಮಾಡಿ ಸೇಲ್ಸ್ ಮಾಡೋದಿರುತ್ತೆ. ಓಕೆ. ಸೊ ಡೈರೆಕ್ಟಾಗಿ ಸೇಲ್ಸ್ ಮಾಡೋದಿರಲ್ಲ, ಅವ್ರು ಇಂಟ್ರೆಸ್ಟ್ ಇರೋರಿಗೆ ನೀವು ಕಾಲ್ ಮಾಡಿ ಸೇಲ್ಸ್ನ ಕ್ಲೋಸ್ ಮಾಡೋದಿರುತ್ತೆ. ಸ್ಯಾಲ್ರಿ ಬಂದ್ಬಿಟ್ಟು ಇವ್ರ ಕಡೆಯಿಂದ ನಿಮಗೆ 18 ರಿಂದ 20 ಸಾವಿರ ತಿಂಗಳ ಪ್ರೊವೈಡ್ ಮಾಡ್ತಾರೆ. ಓಕೆನಾ. ಸೊ ಇನ್ಸೆಂಟಿವ್ ಪ್ರತಿಯೊಂದು ಇರುತ್ತೆ. ನಾನು ಮೊದಲೇ ಹೇಳಿರೋಗೆ ESI PF ಯಾವುದೇ ಥರ ಇರೋದಿಲ್ಲ. ಆ್ಯಂಡ್ ಸ್ಯಾಲ್ರಿಯ ಮೇಲೆ ನಿಮ್ಗೆ ಏನು ಬರುತ್ತೋ 1% TDS ಏನು ಇರುತ್ತೆ ಇವ್ರ ಕಡೆಯಿಂದನೇ ಕಟ್ಟಾಗಿ ನಿಮಗೆ ಮಂತ್ಲಿ ಸ್ಯಾಲ್ರಿ ಬರುತ್ತೆ. ಆ್ಯಂಡ್ ಇಲ್ಲಿ ನೀವು ಜಾಯ್ನ್ ಆಗಬೇಕಂದ್ರೆ ನಿಮ್ಮದು ಬಂದ್ಬಿಟ್ಟು ಸೆಕೆಂಡ್ PC ಆಗಿರಬೇಕು, ಡಿಗ್ರಿ ಆಗಿರಬೇಕು, ಡಿಪ್ಲೊಮೊ, ITS ಯಾವುದಾದ್ರೂ ಕೂಡ ಇವರು ನಿಮಗೆ ತಗೊಳ್ತಾರೆ. ಆ್ಯಂಡ್ ಲ್ಯಾಂಗ್ವೇಜ್ ಇವ್ರು ಮೇನ್ ನೋಡೋದು ಬಂದ್ಬಿಟ್ಟು ಇಂಗ್ಲೀಷು, ಹಿಂದಿ, ಅದರ ಜೊತೆಲಿ ನಿಮಗೆ ತಮಿಳು, ತೆಲುಗು, ಮಲಯಾಳಂ ಲೋಕಲ್ ಲ್ಯಾಂಗ್ವೇಜ್ ಬರ್ತಿದೆ ಅಂದ್ರೂ ಕೂಡ ಇವ್ರು ನಿಮಗೆ ಹೈರ್ ಮಾಡ್ತಾರೆ. ಸೊ ಕ್ವಾಲಿಫಿಕೇಷನ್ ಆಯಿತು, ಸ್ಯಾಲ್ರಿ ಆಯಿತು. ಆ್ಯಂಡ್ ಇಲ್ಲಿ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ ಬಂದುಬಿಟ್ಟು ಲ್ಯಾಪ್ಟಾಪ್ ಇರಲೇಬೇಕು. ಓಕೆ. ಸೊ ಲ್ಯಾಪ್ಟಾಪ್ ಮ್ಯಾಂಡೇಟ್ರಿ ಇದೆ. ಓನ್ಲಿ ಮೊಬೈಲಿಂದ ನೀವು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಲ್ಯಾಪ್ಟಾಪ್ ಇರಲೇಬೇಕು. ಲ್ಯಾಪ್ಟಾಪ್ ಜೊತೆಗೆ ಬಂದುಬಿಟ್ಟು ನಿಮಗೆ ಒಂದು ಗುಡ್ ಇಂಟರ್ನೆಟ್ ಕನೆಕ್ಷನ್ ಇರಬೇಕು. ಯಾಕಂದರೆ ಇಂಟರ್ವ್ಯೂ ಟೈಮಲ್ಲಿ ಇವರು ನಿಮ್ಮ ಇಂಟರ್ನೆಟ್ನ ಚೆಕ್ ಮಾಡ್ತಾರೆ. ಬಹಳ ಸ್ಪೀಡ್ ಇದೆ ಅಂದರೆ ಸೊ ತಗೊಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ವೈಫೈ ಕನೆಕ್ಷನ್ ತೊಗೊಂಡು ನೀವೊಂದು ಕಂಪ್ನಿನ ಜಾಯ್ನ್ ಆಗ್ಬೋದು. ಅದರ ಜೊತೆಲಿ ಪವರ್ ಬ್ಯಾಕಪ್ ಇದೆ ಅಂತ ಕೇಳ್ತಾರೆ. ಸೊ ಬಹಳಷ್ಟು ಜನ ಇರೋದಿಲ್ಲ, ಇದೆ ಅಂತ ಹೇಳ್ತಾರೆ. ನೀವು ಕೂಡ ಅದೇ ಥರ ಹೇಳಿ. ಸೊ ಇಂಟರ್ವ್ಯೂ ಪ್ರೊಸೆಸ್ ಹೇಗಿರುತ್ತೆ ಅಂದರೆ ಬಹಳ ಸಿಂಪಲ್ ಆಗಿರುತ್ತೆ. ನಾನು ಮೇಲಿನ HR ನಂಬರ್ನ ಕೊಟ್ಟಿದ್ದೀನಿ, ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು. ಸೊ 2 ರೌಂಡ್ಸ್ ಆಫ್ ಇಂಟರ್ವ್ಯೂ ಇರುತ್ತೆ. ನೀವು ಯಾವ ಥರ ಎಕ್ಸ್ಪೀರಿಯನ್ಸ್ ಏನಿದೆ ಫಸ್ಟ್ ಅದನ್ನು ಕೇಳ್ತಾರೆ. ಸೊ ನಿಮ್ಮ ಬಗ್ಗೆ ಕೇಳ್ತಾರೆ. ಅದನ್ನು ಬಿಟ್ಟರೆ ನಿಮ್ಮ ಕ್ವಾಲಿಫಿಕೇಷನ್ ಕೇಳ್ತಾರೆ. ಸೊ ಅದಾದಮೇಲೆ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬರುತ್ತೆ, ಲ್ಯಾಂಗ್ವೇಜ್ ಮ್ಯಾಂಡೇಟರಿ ಇದೆ. ಇಂಗ್ಲೀಷ್, ಹಿಂದಿ ಬರಲೇಬೇಕು. ಒಂದು ವೇಳೆ ಹಿಂದಿ ಇಲ್ಲ ಅಂದ್ರೆ ಓಕೆ, ಇಂಗ್ಲೀಷ್ ಬರ್ತಿದೆ ಅಂತ ಹೇಳಿದ್ರೆ ನೀವು ಲೋಕಲ್ ಲ್ಯಾಂಗ್ವೇಜ್ ಆ್ಯಡ್ ಮಾಡಿದ್ರೆ ಲೈಕ್ ಇಂಗ್ಲೀಷು ನೀವು ಲೋಕಲ್ ಲ್ಯಾಂಗ್ವೇಜ್ ಲೈಕ್ ಕನ್ನಡ, ತಮಿಳು, ತೆಲುಗು ಯಾವ್ದಾದ್ರು ಬರುತ್ತೆ ಅಂದರೆ ಖಂಡಿತವಾಗಿ ನಿಮಗೆ ಹೈರ್ ಮಾಡ್ತಾರೆ. ಕ್ವಾಲಿಫಿಕೇಷನ್ ಅರ್ಲಿಯರ್ ಹೇಳಿದಾಗ ಸೆಕೆಂಡ್ PC ಡಿಗ್ರಿ ಇದೆ ಸಾಕು, ಈಸಿಯಾಗಿ ಒಂದು ಜಾಬ್ ಸಿಗುತ್ತೆ. ಓಕೆ. ಸೊ ಇದನ್ನು ಬಿಟ್ಟರೆ ಮತ್ತೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ನಿಮಗೆ, ಯಾವುದೇ ಥರ ಅಮೌಂಟ್ ಕೇಳೋದಿಲ್ಲ. ಸೊ ಯಾವುದೇ ಥರ ಫೇಕ್ ಕಂಪ್ನಿ ಅಲ್ಲ ಇದು. ವೈಸು ಬಹಳಷ್ಟು ಜನಕ್ಕೆ ಆಲ್ರೆಡಿ ವರ್ಕ್ ಫ್ರಮ್ ಹೋಮ್ನ ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಪ್ಲೀಸ್ ಈ ಒಂದು ವೆಬ್ಸೈಟಲ್ಲಿ ಹೋಗಿ ಜಾಯ್ನ್ ಆಗಿ. ಒಂದು ವೇಳೆ ಆಗಲಿಲ್ಲ ಅಂದರೆ ಅಲ್ಲಿಂದ ನಾನು ನಿಮಗೆ ಅವ್ರ ನಂಬರ್ನು ಕೂಡ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ. ಸೊ ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, A to Z ಮಾಹಿತಿನ ನಿಮಗೆ HR ಕಡೆಯಿಂದನೇ ತಿಳ್ತಾರೆ. ಓಕೆ. ಸೊ ಯಾರೆಲ್ಲ ಇನ್ನೂವರೆಗೂ ಈ ಒಂದು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಫ್ಯೂಚರಲ್ಲಿ ವರ್ಕ್ ಫ್ರಮ್ ಹೋಮಿಂದ ಹಿಡಿದು ನೀವು IIT ಏನು ಓದಿದ್ರು ಕೂಡ ಅದ್ರ ರಿಲೇಟೆಡ್ ಜಾಬ್ನ ಅಪ್ಡೇಟ್ ನಾನು ಇವತ್ತು ಚಾನಲಲ್ಲಿ ಪ್ರೊವೈಡ್ ಮಾಡ್ತೀನಿ. ಸೊ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲಕ್ಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಈ ವಿಡಿಯೋ ರಿಲೇಟೆಡ್ ನಿಮ್ಗೆ ಏನೇ ಡೌಟ್ ಇದ್ರು ಪ್ಲೀಸ್ ಕೆಳಗಡೆ ಕಮೆಂಟ್ ಮಾಡಿ. ಖಂಡಿತ ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ನಾನು ಹೆಲ್ಪ್ ಮಾಡ್ತೀನಿ. ಧನ್ಯವಾದ ಸ್ನೇಹಿತರೆ.